ಅದನ್ನ ಹೇಳೋದಕ್ಕೆ ಸಂಜೆಯಿಂದ ಕಾಲ್ ಮಾಡ್ತಾ ಇದೀನಿ, ರಿಸೀವೇ ಮಾಡ್ತಿಲ್ಲ. ಅದರಿಂದ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ ಅಂಜಲಿ? ಆ ಪೇಂಟಿಂಗ್ ಡಿಸೈನ್ ಚೆನ್ನಾಗಿತ್ತು, ಪೇಂಟ್ ಮಾಡಿ ರಮ್ಯಾ ಮ್ಯಾರೇಜ್ಗೆ ಗಿಫ್ಟ್ ಮಾಡ್ದೆ. ಏನೇ ನೀನು? ನಿನ್ ತಲೆಲೇನ್ ಬುದ್ಧಿ ಇಲ್ವಾ? ನೀನ್ ಕೇರ್ಫುಲ್ ಇರ್ಬೇಕಿತ್ತು. ನಿನ್ ಸಿಮ್ಮನ್ ಫಾಲೋ ಮಾಡ್ಕೊಂಡು ಅವ್ನ್ ಬಂದ. ಅನವಶ್ಯಕವಾಗಿ ಅವಳಿಗೆ ಬೇರೆ ಹೊಡೆದ್ವಿ. ಲೇ ಕೂಲ್, ಅವಳಿಗೆ ಏಟಾಯ್ತು ಚಿಕ್ಕ. ಕೂಲ್ ಆಗಿರೋ, ಮುಂದೇನಾಗುತ್ತೆ ನೋಡೋಣ. ಆದ್ರೆ ಅವ್ನು ನೋಡ್ಬಿಟ್ನಲ್ಲ, ನೀನೇ ತಾನೇ ಮುಖದಿಂದ ಗ್ಲೌಸ್ ತೆಗ್ದಿದ್ದು. ಲೇ ಅದು ಗ್ಲೌಸ್ ಅಲ್ಲ ಕಣೋ, ಮಾಸ್ಕ್. ಏನೋ ಅವ್ನು ತೆಗೆದ್ಬಿಟ್ಟಿಯಲ್ಲ. ನೀನು ಮುಖವನ್ನು ಮುಚ್ಚಿಕೊಂಡಿದ್ದೆ ಅಲ್ಲವೇ? ಆದ್ರೆ ಅವ್ನು ತಲೆ ನೋಡಿದ್ನಲ್ಲ. ಹಾಗಿದ್ರೆ ನನಗೆ ಶಂಕವೇ. ಹಾಗಾದ್ರೆ ಆ ವರ್ಲ್ಡ್ ಕಪ್ ಮ್ಯಾಟರ್ ಅಷ್ಟೇನಾ? ನಾಯಕರೇ, ಬಟ್ಟಲು ಬೇಡ, ಏನೂ ಬೇಡ, ನಾವು ಮನೆಗೆ ಹೋಗೋಣವೇ? ಲೇ ನೀನೇನ್ ದೊಡ್ಡನೇನೋ? ದೊಡ್ಡನೇ ಕಣೋ ನೀನು. 10 ಕೋಟಿ ಕಣೋ. ಯಾವನೋ ಒಬ್ಬ ನಮ್ಮ ಫಾಲೋ ಮಾಡ್ತಿದ್ದಾನೆ ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿರೋದನ್ನ ಬಿಟ್ಬಿಡು ಅಂತೀಯ. ಆ ಕಪ್ ತಗೊಳ್ಳೇಬೇಕು ಕಣ. ಬಿಟ್ಬಿಡಿ ಚಿಕ್ಕಪ್ಪ. ಬಿಟ್ಬಿಟ್ಟಿದ್ದೀನಿ ಕಣ. ಮ್ಯಾಟ್ರ್ ಬಿಟ್ಬಿಡಿ ಚಿಕ್ಕಪ್ಪ. ಅಂಜಲಿ, ನೀನು ನಿಮ್ಮ ಮನೆಗೆ ಹೋಗ್ಬೇಡ, ಸ್ವಲ್ಪ ದಿನ ನಮ್ಮ ಜೊತೆನೇ ಇರು, ಅದೇ ಸೇಫ್ಟಿ. ನಿನ್ ಸ್ಕೂಟರ್ ನಾವು ನೋಡ್ದ? ನೀನ್ ನೋಡ್ದ್ಯಾ? ನೋಡ್ದೆ, ಆದ್ರೆ ನೋಡಿಲ್ಲ. ನಾನು ನೋಡಿದೆ. ಏನ್ ನೋಡ್ದೆ? ಅವನು ನೋಡಿಲ್ಲವೆಂಬುದನ್ನು ನಾನು ನೋಡಿದೆ ಎಂದೆ. ಸುಮ್ನಿರೋ ಸಾಕು. ಏಯ್, ಏನೋ ಹಾಗೆ ಒರೆಸ್ತಾ ಇದ್ಯಾ? ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆನೂ ಒರೆಸೋ. ಟ್ರಾವೆಲ್ಸ್ ಅಂತ ಪ್ರಿಂಟ್ ಮಾಡ್ಸ್. ಚಿಕ್ಕಪ್ಪ, ಎಲ್ಲರಿಗೂ ಈ ಹೊಸ ಸಿಮ್ ಕಾರ್ಡ್ ಕೊಡಿ. ನೀವು ನಿಮ್ಮ ಹಳೆ ಸಿಮ್ ಕಾರ್ಡ್ನ ಬಿಸಾಕಿ ಹೊಸ ಸಿಮ್ನ ಯೂಸ್ ಮಾಡಿ. ಅಂಜಲಿ, ಇನ್ಮೇಲೆ ನಿನ್ನ ಫೋನ್ನ ಸ್ವಿಚ್ ಆನ್ ಮಾಡಲೇಬಾರ್ದು. ಮತ್ತೆ ಫೋನ್ ಇಲ್ದೆ ಹೇಗೆ? ಕೊರಿಯನ್ ಫೋನಲ್ಲಿ IMEI ನಂಬರ್ ಕಂಡು ಹಿಡಿಯೋಕ್ಕಾಗಲ್ಲ, ಅದರಿಂದ ನಾವೆಲ್ಲರೂ ಸೇಫ್. ಎಲ್ಲರ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಏನೋ ಆ ಹುಡುಗಿಗೆ ಏನಾದರೂ ಏಟ್ ಬಿದ್ದಿದ್ಯಾ? ಹೌದು ಚಿಕ್ಕಪ್ಪ, ತುಂಬ ಏಟಾಗಿದೆ ಪಾಪ. ತುಂಬಾ ಫೀಲ್ ಮಾಡ್ತಾ ಇದ್ದಾನೆ. ನಾಳೆ ಹಾಸ್ಪಿಟಲ್ಗೆ ಹೋಗಿ ನಾವು ಸ್ವಲ್ಪ ವಿಚಾರಿಸ್ಕೊಂಬರೋಣ. ನಾವು ಆಪಲ್ ಆರೆಂಜ್ ತಗೊಂಡೋಗೋಣ. ಲೇ ಬುದ್ಧಿನೇ ಇಲ್ವೇನೋ ನಿನಗೆ? ಲೂಸೋ ಪೊಲೀಸು. ಹೇಳಿ ನಾಯಕರೇ. ನಮ್ಮನ್ನ ಒಬ್ಬ ಫಾಲೋ ಮಾಡ್ದೇನೆ ಇರಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಾವು ಅವನ ಹಿಂದೆ ಹೋಗ್ಬೇಕು. ನನ್ಗೇನ್ ಅನ್ಸ್ತಾ ಇದೆ ಅಂದ್ರೆ, ಆ ಹುಡುಗಿಗೆ ಏಟ್ ಬಿದ್ದಿದೆಯಲ್ಲ, ಅಲ್ಲೇ ಎಲ್ಲೋ ಅಕ್ಕಪಕ್ಕದ ಹಾಸ್ಪಿಟಲ್ ಅಲ್ಲಿ ಅವ್ನು ಖಂಡಿತ ಇರ್ತಾನೆ. ಸೊ ಅದ್ ಯಾವ ಹಾಸ್ಪಿಟಲ್ ಅಂತ ನಾವು ಮೊದಲು ಕಂಡಿಡಿಬೇಕು. ಲೇ, ಈ ಸಲನಾದ್ರೂ ನಂಗೆ ವಿಂಡೋ ಸೀಟ್ ಕೊಡು. ದಿಸ್ ಈಸ್ ಮೈ ಪರ್ಫೆಕ್ಟ್ ಪ್ಲಾನ್. ನಡಿ. ಮೇಲೆ ಕೂತು ಬಿಟ್ಟಿರಿ, ನೋವಾಗುತ್ತಿದೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಚೀಫ್, ಕಂಡು ಹಿಡಿದ್ಬಿಟ್ಟೆ. ಎಲ್ಲಿ? ಅಗರ್ವಾಲ್ ಐ ಆಸ್ಪತ್ರೆ, ಇಂದ್ರನಗರ. ಹೆಂಡತಿನ ತಾನು ಹೊಡಿಯಕ್ ಆಗಲ್ಲ ಅಂತ ಬೇರೆಯವ್ರ ಕಡೆಯಿಂದ ಹೊಡಿಸ್ತಾ ನೀನು? ಏ ಲೂಸು, ನಿನ್ಗೆ ಯಾವಾಗ್ಲೂ ಹುಡುಗಾಟನಾ? ಹುಷಾರಾಗೋವರೆಗೂ ಅಮ್ಮನ ಜೊತೆನೇ ಇರು, ಊರ್ಗ್ ಹೋಗೋದ್ ಬೇಡ. ಇಲ್ಲಿ ನೋಡಿ, ಏನೋ ವಾಹನದ ಮೇಲೆ ವಾನರ. ಚೀಫ್, ಜಾರ್ಜ್ ಇದೆ. ನಾನ್ ನಿಂದು ಅನ್ಕೊಂಡೆ. ಅಯ್ಯೋ, ದ್ವಂದ್ವಾರ್ಥ. ಡಬ್ಬ ನನ್ನ ಚೀಫ್, ನಾನ್ ಕಾರ್ ಹೇಳಿದ್ದು ಚೀಫ್. ಎಷ್ಟಾಯ್ತು? ನಮ್ಮನ್ನು ಹುಡುಕ್ತಾ ಇರೋನು ನಮ್ಮ ಹಿಂದೆನೇ ಇದೆ ನೋಡ್ರೋ. ಇಲ್ಲೇ ಅಡ್ಮಿಟ್ ಮಾಡಿಬಿಡ್ತಾರೆ. ಚೀಫ್, ಇವಾಗ ಏನ್ ಮಾಡೋದು? ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ನಡಿ ನಡೆ ಚೀಫ್, ಬೇಗನೆ ನಡೆ ನಡೆ. ಕೈ ತೆಗ್ಯೋ. ನಾಯಕರೇ, ಅವರೇ ಈಗ ಎಂತ ಮಾಡುವುದು? ನೀನ್ ಈಗೇನ್ ಮಾಡ್ತೀಯ ಅಂದ್ರೆ, ಅವನ ಹತ್ರ ಹೋಗಿ ಟೈಮ್ ಎಷ್ಟು ಅಂತ ಕೇಳು. ಏನ್ ಚೀಫ್, ನನ್ನನ್ನು ಸಿಕ್ಕಾಕ್ಸ್ಬೇಕಾ? ಅವನು ಈ ಬುರ್ಡೆನ ಕಂಡು ಹಿಡಿದೇನೆ ಟೈಮ್ ಹೇಳ್ದ ಅಂತ ಇಟ್ಕೋ, ಆಗ ನಮ್ಮೆಲ್ಲರೂ ಟೈಮ್ ಸರಿಯಾಗಿದೆ ಅಂತ ಅರ್ಥ. ಒಂದ್ ವೇಳೆ ಟೈಮ್ ಹೇಳಿಲ್ಲ ಅಂದ್ರೆ ನೀನ್ ಟೈಮ್ ಎಕ್ಕುಟ್ಟೋಗಿದೆ ಅಂತ ಅರ್ಥ. ಸುಮ್ನೆ ಹೋಗ್ತಾ ಭಯ ಆಗ್ತಿದೆಯಾ? ಸಿಕ್ಕಾಕೊಂಡ್ರೆ ಸರಿಯಾಗಿ ರೂಪ್ತಾನಪ್ಪ. ನಾವ್ ಯಾವ್ದೇ ಕಾರಣಕ್ಕೂ ಭಯ ಪಡ್ಬಾರ್ದು, ಧೈರ್ಯವಾಗಿ ಮುನ್ನುಗ್ಬೇಕು. ಇವತ್ತಿಗೆ ಕರಡಿಯ ಕತೆ ಮುಗಿಯಿತು. ಕಂಬಿಯನ್ನ ಕಟ್ಕೊಂಡು ಹೋಗಲೇ. ಯಾವಾಗ ಡಿಸ್ಚಾರ್ಜ್? 9:30 ಮಾಡ್ತಾರೆ ಸರ್. 9:30. ಎಕ್ಸ್ಕ್ಯೂಸ್ ಮೀ, ಟೈಮ್ ಎಷ್ಟು? ನಾವು
7:15. 8 ಗಂಟೆ. 7:15 ಅಂತಾನೆ ಹೇಳಿ. ಥ್ಯಾಂಕ್ಸ್. ಸರ್ ರಿಪೋರ್ಟ್ಸ್. ಬರ್ತೀನಿ ತಡೀರಿ. ನೋಡಿ, ಅವನು ನಮ್ಮನ್ನು ಯಾರನ್ನು ಕಂಡುಹಿಡಿಲೇ ಇಲ್ಲ. ಇದೇ ನಮಗೆ ಒಂದು ಟಂಪ್ ಕಾರ್ಡ್ ಆಗಿದೆ. ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗಿ ಅವನ್ನ ಫಾಲೋ ಮಾಡಿ. ಮತ್ತೆ ನಾನೇನಾ? ಮತ್ತೆ ನೀನೇ ಹೋದ್ರೆ ಡೌಟ್ ಬರುತ್ತೆ. ಬಡ್ಡಿ ನೀನೇ ಹೋಗ್ಬಿಡು. ಇವಳು ದಂಡವಾಗೇ ಇದ್ದಾಳಲ್ಲ. ಇವರೇನು ಉಪಾಯ ಮಾಡುತ್ತಿದ್ದಾರೋ, ನನಗೆ ಅಪಾಯ ತಂದೊಡ್ಡುತ್ತಿದ್ದಾರೋ. ನಿನ್ ಬಾಯಿನ ಮುಚ್ಕೊಂಡು ಒಳಗಡೆ ಹೋಗು. ಜೋರಾಗಿ ಹೇಳಿಬಿಟ್ಟೆ ಎಂದು ತೋರುತ್ತದೆ. ಅಯ್ಯೋ, ನಿನ್ನೆ ಮ್ಯಾಚ್ ಹೈಲೈಟ್ ಕಣೋ. ಇದುವರೆಗೂ ವರ್ಲ್ಡ್ ಕಪ್ ಅಲ್ಲಿ ಪಾಕಿಸ್ತಾನ ನಮ್ಮನ್ನು ಗೆದ್ದೇ ಇಲ್ಲ, ಗೊತ್ತಾ? ಹಲೋ ಮಿಸ್ಟರ್ ಜಾರ್ಜ್, ಜಸ್ಟ್ ಡಯಲ್ ಎನ್ಕ್ವೈರಿ ಮಾಡಿದ್ರಿ ಅಲ್ವಾ? ನಿಮ್ಮ ಹತ್ರ ಇರೋ ಸ್ಟಿಕ್ಕರು ಸುಲ್ತಾನ್ ಪೇಟಲ್ಲಿರೋ ಒಂದು ಅಂಗಡಿನಲ್ಲಿದೆ ಸರ್. ಅದ್ರ ಡೀಟೇಲ್ಸ್ ಎಲ್ಲ ನಿಮಗೆ SMS ನಲ್ಲಿ ಕಳಿಸ್ಲಾ ಸರ್? ಥ್ಯಾಂಕ್ ಯು ಫಾರ್ ಕಾಲಿಂಗ್ ಜಸ್ಟ್ ಡಯಲ್. ಹ್ಯಾವ್ ಎ ನೈಸ್ ಡೇ ಸರ್. ಮುಮ್ತಾಜ್ ಟ್ರೋಫಿ. ನಾಯಕರೇ, ಹ್ಮ್, ಅವನು ಸುಲ್ತಾನ್ ಪೇಟೆಯಲ್ಲಿರುವ ಮುಮ್ತಾಜ್ ಅಂಗಡಿಗೆ ಹೋಗಿದ್ದಾನೆ. ನನಗೆ ಗೊತ್ತಿತ್ತು ಕಣೋ. ಸರಿ, ಹಾಗಿದ್ರೆ ಮುದ್ದೆ ಮುರಿಯೋದೆ? ಏನಪ್ಪಾ ಫಕ್ರುದ್ದೀನ್ ಬಾಯ್? ಬನ್ನಿ ಸರ್. ಏನ್ ಅಷ್ಟು ಬೇಗ ಬೇರೆ ಆರ್ಡ್ರಾ? ಇದು ಆರ್ಡರ್. ಹೇಳಿ ಸರ್ ಆರ್ಡರ್ನ. ನನ್ನ ಒಬ್ಬ ಹುಡ್ಕೊಂಡ್ ಬರ್ತಾನೆ. ಬರ್ಲಿ ಸರ್, ಸ್ವಾಗತ ಮಾಡ್ತಾ ಇದ್ದೀನಿ ಅವನಿಗೆ. ಇದು ನಿಮ್ಮ ಅಂಗಡಿ ಸ್ಟಿಕ್ಕರ್ ತಾನೆ? ಎಲ್ರಿಗೂ ಇದೇ ಸ್ಟಿಕ್ಕರೇ ಸರ್. ನಾನೇನ್ ದೊಡ್ಡ ಆರ್ಡರ್ ತಗೊಂಡು ಡೆಲಿವರಿ ಮಾಡಕ್ಕಾಗದೆ ಸಾಯ್ತಾ ಇದ್ದೀನಿ ಸರ್. ನೀವೇನಪ್ಪ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ನಾನು ಯಾರು ಅಂತ ಕೇಳ್ತಾನೆ. ಕೇಳಿ ಸರ್, ನೀವ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತೀನಿ. ದಟ್ಸ್ ಇಟ್. ಆ ದೊಡ್ಡ ಆರ್ಡರ್ ಯಾರಿಗೆ ಡೆಲಿವರಿ ಮಾಡಿದೆ? ಯಾರೇನು ಅಂತ ಗೊತ್ತಿಲ್ಲ ಸರ್. ಬಂದ್ರು ಇಸ್ಕೊಂಡೋದ್ರು ಸರ್. ಅವನು ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಕೇಳ್ತಾನೆ. ಕೇಳಿ ಸರ್, ಕಪ್ಪಿನ ವಿಷಯ ನಾನು ಬಾಯಿನೇ ಬಿಡಲ್ಲ ಸರ್. ರೀ, ಏನ್ರಿ ಡೆಲಿವರಿ ಮಾಡಿದ್ರಿ? ಕಪ್ಪೇನೆ. ಕಪ್ಪ? ಲೇ, ಅದೊಂದು ತೊಂಬಾರ ಇಲ್ಲಿ. ಓಪನ್ ಮಾಡ್ಬೇಕು ಹಾ? ಬಾಯಿನ. ಈ ತರ ಅಲ್ಲಪ್ಪ, ನಾನು ಹೇಳಿದ ಥರ. ಅವನ್ ಕಿಲಾಡಿ ಆದ್ರೆ ನಾನ್ ಜಗತ್ ಕಿಲಾಡಿ. ಏನ್ರಿ ಇದು? ಕಪ್ಪು ಸರ್. ಏನ್ ತಮಾಷೆನಾ? ಯಾರು ಡೆಲಿವರಿ ಮಾಡ್ದೆ? ಏನ್ ಡೆಲಿವರಿ ಮಾಡ್ದೆ? ಯಾರಿಗ್ ಗೊತ್ತು ಸರ್. ಓಟದ ಪಂದ್ಯನೋ ಲಾಂಗ್ ಜಂಪೋ ಇರಬೇಕು. ಓಟದ ಸ್ಪರ್ಧೆ. ಹತ್ತೇರಿ. ಗುಡ್ ಬಾಯ್. ಹೌದು, ಬಾಯ್ನೆ ಸರ್. ಮುಮ್ತಾಜ್ ಟ್ರೋಫಿ ಇಂಡಸ್ಟ್ರೀಸ್ ಎಲ್ಲ ಮಾರ್ಕೆಟಿಂಗ್ ಸರ್. ನಿನ್ ಮಾರ್ಕೆಟಿಂಗ್ ಅಷ್ಟು ಮಣ್ಣಾಕ. ಸರ್, ನಿಮಗೂ ಏನಾದ್ರು ಕಪ್ ಬೇಕು ಅಂದ್ರೆ ಬನ್ನಿ ಸರ್. ನಾಯಕರೇ, ನೀವು ಎಲ್ಲೋ ಹೋಗಿಬಿಟ್ಟಿರಿ. ಅಯ್ಯಯ್ಯೋ, ಅವನು ಎಲ್ಲೋ ಹೊರಟು ಬಿಟ್ಟ. ಇರಿ, ನಾನು ಅವನನ್ನು ಹಿಂಬಾಲಿಸುತ್ತೇನೆ. ಜೈ ಕರ್ನಾಟಕ. ಬಾರೋ ಬಾಲ್ಡಿ. ಪರಾಗಿದ್ದಾಳೆ. ತೆಗಿಯೋ, ತೆಗಿ ಪ್ಲೀಸ್. ದ ಯೂಶುವಲ್ ಸಿಂಗಲ್ ಆ್ಯಂಡ್ ರೆಡಿ ಟು ಮಿಂಗಲ್. ನಿಮ್ ಫೇವ್ರೆಟ್ ಆರ್ಟಿಸ್ಟ್ ಸಲ್ವಾದ ಧಾಳಿಯಾ? ವಾವ್, ದಟ್ಸ್ ರೈಟ್. ಹೆಂಗೆ ಗೆಸ್ ಮಾಡಿದ್ರಿ? ಧಾಳಿ ಅವರ ಆರ್ಟ್ ನಿಮ್ಮ ಫೋನ್ ವಾಲ್ಪೇಪರ್ನಲ್ಲಿದೆ. ಜಸ್ಟ್ ಎ ಗೆಸ್. ಯು ಗೆಸ್ಟ್ ಇಟ್ ರೈಟ್. ಯು ನೋ ವಾಟ್, ನಾನು ಧಾಳಿ ಫ್ಯಾನ್. ರಿಯಲಿ? ಯಾ, ಅವ್ರ ಆರ್ಟ್ ಸ್ಟೈಲ್ ನನಗೆ ತುಂಬ ಇಷ್ಟ. ಆದರೆ ಅರ್ಥ ಆಗಲ್ಲ. ತುಂಬಾ ಜನಕ್ಕೆ ಇಷ್ಟ ಆಗ್ತಾರೆ, ಐ ಮೀನ್ ಇನ್ ಇಂಡಿಯಾಲಿ. ಬಟ್ ಯು ಆರ್ ರಿಯಲಿ ಸಮ್ವನ್ ಸ್ಪೆಷಲ್. ಯಾ, ಐ ಆಮ್ ಜಾನ್, ICB ನಲ್ಲಿ ಅಸೋಸಿಯೇಟ್ ಮೆಂಬರ್ ಡೈರೆಕ್ಟರ್. ಯು ಮೀನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬೋರ್ಡ್? ದ್ಯಾಟ್ಸ್ Yeah. ಕೂಲ್. ಕ್ರಿಕೆಟ್ ಅಂದ್ರೆ ನನಗೆ ತುಂಬ ಇಷ್ಟ. ರಿಯಲಿ? ನಿಮ್ಮ ಹೆಸರು ಹೇಳಲೇ ಇಲ್ವಲ್ಲ? ಶಿಲ್ಪ. ಓ ಶಿಲ್ಪಾ, ಇಟ್ಸ್ ಅ ಪ್ಲೆಷರ್ ಮೀಟಿಂಗ್. ಸರಿ ಕಣೋ ಬಾಲ್ಡಿ. ಯು ನೋ ವಾಟ್ ಶಿಲ್ಪಾ, ಒಂದು ದೊಡ್ಡ ಪಾರ್ಟಿ ಫಾರ್ ಆಲ್ ICB ಮೆಂಬರ್ಸ್, ಸ್ಪಾನ್ಸರ್ಸ್ ಎಕ್ಸೆಟ್ರಾ. ನೀವು ನೀನಂತಾನೆ ಹೇಳ್ಬೋದು. ಓ ಹಾ? ಹಾಗಾದ್ರೆ ನೀನು ಖಂಡಿತ ಬರಲೇಬೇಕು.
ಶ್ಯೂರ್, ಖಂಡಿತ ಮಿಸ್ ಮಾಡಲ್ಲ.